ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ಶಿವು ನಮ್ಮ ಜಾಗಕ್ಕೆ ಬಂದಿದ್ದಾನೆ. ಅವನು ಯಾವುದೇ ಕಾರಣಕ್ಕೂ ಶಾರದಿ ಮುಖ ನೋಡಬಾರ್ದು. ಈಗಲೇ ಶಾರದಿನ ಬೇರೆ ಕಡೆಗೆ ಸಾಗಿಸ್ಬಿಡಿ ಅವನು ಬರೋದಕ್ಕೆ ಮುಂಚೆ. ಆಮೇಲೆ ಶಿವು ಎಲ್ಲಿದ್ದಾನೆ ಅಂತ ಹುಡುಕಿ ಅವನ್ನ ಹೊಡೆದು ಬಡ್ದು ಸಾಯಿಸಿ ಅವನ ದೇಹನ ನಾಯಿ ನರಿಗೆ ಹೆಸ್ಬಿಡಿ. ಅರ್ಥ ಆಯ್ತಾ? ಆಯ್ತು ಯಜಮಾನ್ರೆ. ಏಯ್ ಬಂದ್ಬಿಟ್ಟಾರಂತೆ, ಬಂದ್ರ ಯಮ ಬರ್ತೈತೆ, ಯಮ ಬರ್ತೈತೆ. ದಣಿ ಹುಡುಗರಿಗೆ ಏನೋ ಹೇಳಿದ್ರಿ, ಆದ್ರೂ ಯಾಕೋ ಭಯ ಕಾಡ್ತಾ ಐತಿ. ಭಯ ಯಾಕೋ ಪಡ್ತೀಯ ಛತ್ರಿ? ನಮ್ಮ ಹುಡುಗರೇನು ಕೈಲಾಗ್ದವ್ರು ತಂದ್ಕೊಂಡಿದೀಯಾ? ನಾನು ನಂಗೆ ಅನ್ಕೊಂಡಿಲ್ಲ ದಣಿ, ಆದ್ರೆ ಶಿವು 100 ಆನೆ ಬಲ ಇರೋ ಭೀಮ ಇದ್ದಂಗೆ. ಅವನ ಮುಂದೆ 100 ಜನ ಬಂದ್ರು ಅವ್ರ ರೊಟ್ಟಿ ಕಾಯಿ ಚಟ್ನಿ ತೊಟ್ಟು ಬಿಡ್ತಾನೆ. ಹಾಗೇನಾದ್ರೂ ಆದ್ರೆ ಶಾರದಿ ಅವನ ಕೈಗೆ ಸಿಕ್ಬಿಡ್ತಾಳೆ. ಏನ್ ಮಾಡ್ಲಿ? ಏ ಛತ್ರಿ, ಮಾರಿಗುಡಿಗೆ ಕರೆಂಟ್ ಕೊಡ್ತಾನಲ್ಲ, ಅವನಿಗೆ ಫೋನ್ ಮಾಡ್ಕೊಡು ಬೇಗ. ಬಾರೋ, ಅವರೇ ತಾನೆ ತೋಟದ ಮನೆ ಹತ್ರ ಇದ್ದವರು. ಹೌದು ಮಾವ. ಬಾರೋ, ನೀನು ಕೆಲಸ ಮಾಡೋ, ಆಕ್ಳಿಗೆ ಹೋಗ್ಬಿಡು, ನಾನು ಇವ್ರನ್ನ ವಿಚಾರಿಸ್ಕೊತೀನಿ. ಮಾವ, ನೀ ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಾನು ನನ್ನನ್ನು ನೋಡ್ಕೋತೀನಿ, ನೀನು ಹುಷಾರು. ಸರಿ ಸರಿ, ಹುಷಾರು, ಒಳಗೆ ಹೋಗು. ಅಂಕಲ್, ಅವ್ರು ತಪ್ಪಿಸ್ಕೊಂಬಿಟ್ರು. ಹೋಗ್ಲಿ ಬಿಡಿ, ನನ್ನ ಜೊತೆ ಸಿಗ್ಲಿ, ಮಿಕ್ಕಿದ್ ನಾನು ವಿಚಾರಿಸ್ಕೊತೀನಿ. ಅಂಕಲ್, ಅಂದಂಗೆ ಇವರು ಶಾರದಮ್ಮ ಅಂತ. ಮಿಕ್ಕಿ ಡೀಟೇಲ್ಸ್ ಎಲ್ಲ ಬೇರೆ ಕಡೆ ಮಾತಾಡೋಣ. ಇದು ಸೇಫ್ ಆಗಿರೋ ಜಾಗ ಅಲ್ಲ. ಇವ್ರನ್ನ ಮೊದಲು ಸೇಫ್ ಆಗಿರೋ ಜಾಗ ಕರ್ಕೊಂಡು ಹೋಗ್ಬೇಕು. ಬನ್ನಿ ಅಂಕಲ್. ಇವ್ರನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಕಣವ. ಇವರು ಎಲ್ಲೇ ಇದ್ರು ಅವ್ರ ಜೀವಕ್ಕೆ ಅಪಾಯ. ನಿಮ್ಗೇನು ತೊಂದರೆ ಇಲ್ಲ ಅಂದರೆ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಸೆರಗಿನ ಅಂಚಿಗೂ ಏನೂ ತೊಂದರೆ ಆಗಲ್ಲ, ಹಂಗೆ ನೋಡ್ಕೋತೀನಿ. ಆಯ್ತು ಅಂಕಲ್, ಹಾಗೆ ಆಗಲಿ. ಆದರೆ ಅಂಕಲ್, ಇದನ್ನೆಲ್ಲ ಅಪ್ಪ ಮಾಡಿರೋದು ಅಂತ ಮಾವಂಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಸರಿ, ಇವ್ರನ್ನ ಮನೆ ಕರ್ಕೊಂಡು ನಡೀರಿ ಅಂಕಲ್, ನಡೀರಿ. ಬನ್ನಿ. ಬಾರೋ, ನಿಂಗೇನಾಗಿಲ್ಲ ತಾನೆ? ಮಾದಪಡೆಯಲ್ಲಿ ಮಾವ, ನಿಂಗೇನು ಆಗಿಲ್ಲ ತಾನೆ? ನಂಗೇನಾಗಿಲ್ಲ ಬಿಡು, ಆದ್ರೆ ಒಬ್ಬನ ಮಗನೂ ಸಿಗ್ಲಿಲ್ಲ ಪಾರೋ, ಎಲ್ಲ ಓಡೋಗ್ಬಿಟ್ರು. ಮಾವನ್ ಮ್ಯಾಕೆ ಅದ್ ಯಾರು ಹಿಂಗ್ ಜಿದ್ದಾಗ ಮಾಡಿದ್ದು ಅಂತಾನೆ ಗೊತ್ತಾಗ್ಲಿಲ್ಲ. ಅಯ್ಯೋ, ಹೋಗ್ಲಿ ಬಿಡು ಮಾವ, ಬಾ ನಾವು ಹೊರಡೋಣವಾ. ಪಾರೋ, ಆ ಹೆಂಗ್ಸಲ್ ಪಾರೋ. ಮಾವ, ಅವ್ರನ್ನ ಸೇಫ್ ಆಗಿರೋ ಜಾಗ ಕಳ್ಸಿಕೊಟ್ಟಾಯ್ತು, ನೀನ್ ತಲೆ ಕೆಡ್ಸ್ಕೊಬೇಡ, ಬಾ ನಾವು ಹೋಗೋಣ. ಒಂದ್ಕಿತನಾದ್ರೂ ಮಗನಾದ್ರೂ ನೋಡ್ತಿದ್ನಲ್ಲ ಪಾರೋ ನಾನು. ಅಯ್ಯೋ ಮಾವ, ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ, ಆದ್ರೆ ನಾವೀಗ ಇಲ್ಲಿ ಮಾತಾಡೋದು ಸೇಫ್ ಅಲ್ಲ. ಮೊದಲು ಮನೆಗೆ ಹೋಗೋಣ, ಬಾ ನೀನು. ಆದ್ರೂ ಆ ಒಮ್ಮ ಯಾರು ಅನ್ನೋದೇ ಗೊತ್ತಾಗದೆ ಹೋಯ್ತಲ್ಲ. ಯಾರೋ ಯಾಕೆ ಯಾರನ್ನೋ ಕರ್ಕೊಬಂದು ಮಾವನ್ ಜಾಗದಲ್ಲಿ ಇಡಕ್ ಸಾಧ್ಯ? ಮಾವ, ಬಾ ನೀನು. ಈ ಮಾದಪ್ಪಕ್ಕೆಲ್ಲ ಕಾಲ್ ಆನ್ಸರ್ ಮಾಡ್ತಿಲ್ಲ ಅಲ್ಲ? ಅವ್ರ ರೌಡಿಗಳು ಮತ್ತೇನಾದ್ರು ಅಟ್ಯಾಕ್ ಮಾಡ್ಬಿಟ್ರೆ ಹೇಗೆ?
ಎಷ್ಟು ವರ್ಷ ಆದ್ಮೇಲೆ ನಿನ್ನನ್ನು ನೋಡ್ತಾ ಇದ್ದೀನಿ. ಲೆಕ್ಕನೇ ತಪ್ಪೋಗೈತಲ್ಲಕ್ಕ. ಲೆಕ್ಕ ತಪ್ಪಿದ್ರು ಸಂಬಂಧ ತಪ್ಪಲಿಲ್ಲ ನೋಡು. ಈಗ ನಾವಿಬ್ರು ಬೀಗ್ರು. ಅಕ್ಕ, ನಿನಗೆ ಹೆಂಗಕ್ಕ ಗೊತ್ತಾಯ್ತು ಈ ವಿಷಯ? ರಶ್ಮಿನ ನಿನ್ನ ಮಗ ಸೀನಗೆ ನೀನು ಕೊಟ್ಟು ಮದುವೆ ಮಾಡಿದ್ಯಾ ಅಂತ ನೀನು ಅನ್ಕೊಂಡಿದ್ಯಾ. ಆದ್ರೆ ನಿನ್ನ ಮಗನಿಗೆ ರಶ್ಮಿ ಮದುವೆ ಮಾಡಿದವಳು ನಾನು. ಏನು ಹೇಳ್ತಾ ಇದೆಯಕ್ಕ? ಹೌದಪ್ಪ, ನೀನು ಅನ್ಕೊಂಡಂಗೆ ಆ ವೀರಭದ್ರ ಒಳ್ಳೆಯವನಲ್ಲ. ಅವನು ನನ್ನ ಮಕ್ಕಳು ಜೀವನ ಜೊತೆ ಆಟ ಆಡ್ತಾ ಇದ್ದಾನೆ ಅಂತ ಗೊತ್ತಾದ ಮೇಲೆ ನಾನು ಜೈಲಿಂದ ಹೊರಗೆ ಬಂದೆ. ಹೋಗ್ಲಿ ಬಿಡು, ಇನ್ಯಾವತ್ತಾದ್ರೂ ಆ ವಿಷಯ ಹೇಳ್ತೀನಿ. ದ್ಯಾವ್ರಂತ ಮನ್ಸ ಅಂದ್ಕೊಂಡಿರೋ ಊರ್ ಯಜಮಾನ ನಸ್ಗುನ್ನಿ ಆಗೋಗವನೆ ಅಂತ ತಾಯಿ ಸತ್ಯವಾಗ್ಲೂ ಗೊತ್ತಾಗಿರ್ಲಿಲ್ಲ ಅಕ್ಕ. ನೋಡಕ್ಕ, ನೀನು ಸೊಸೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳೆ. ಅವರಿಬ್ರು ಕಾಪಾಡಿರೋದು ನಿನ್ನನ್ನು ಅನ್ನೋ ವಿಷಯ ಗೊತ್ತಾದ್ರೆ ಶಿವು ಪಾರು ಇಬ್ರು ಇನ್ನೂ ಖುಷಿ ಪಡ್ತಾರೆ. ಬೇಡ ಮಾತಪ್ಪ, ಪಾರುಗೆ ಈ ವಿಷಯ ಹೇಳಬೇಡ. ಅವಳಿಗೆ ನಾನು ಯಾರು ಅಂತ ಗೊತ್ತು, ಆದರೆ ಶಿವು ತಾಯಿ ನಾನು ಅಂತ ಅವಳಿಗೆ ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಅದು ಅಲ್ಲದೆ ನನ್ನ ಮಗನಿಗೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಬೇಡ. ಬೇಡಪ್ಪ, ಅವ್ರಿಗೆ ಗೊತ್ತಾಗೋದು ಬೇಡ. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡು. ಸರಿ ಕಣಕ್ಕ, ಹೇಳು ಪಾರು. ಬಾ ಅಂಕಲ್, ನೀವು ಆರಾಮಾಗಿದ್ದೀರಾ ಅಲ್ವಾ? ಏನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಇಲ್ಲ ಕಣವ್ವ, ನಮ್ಗೇನೂ ಆಗಿಲ್ಲ. ನಾವು ಹುಷಾರಾಗೆ ಬಂದ್ವಿ. ಬಾ, ನಂಗೆ ಈಗ ಸಮಾಧಾನ ಆಯ್ತು. ಅವ್ರು ಹೇಗಿದ್ದಾರೆ? ಇಲ್ಲೇ ಅವರೇ ನನ್ನ ಜೊತೆನೇ ಇದ್ದಾರೆ. ಇರು, ಲೌಡ್ ಸ್ಪೀಕರ್ ಹಾಕ್ತೀನಿ. ಅಮ್ಮ, ನೀವೇನು ಹೆದರ್ಕೋಬೇಡಿ. ಅಲ್ಲಿದ್ದಾರಲ್ಲ, ಅವರು ಮಾದಪ್ಪ ಅಂಕಲ್ ಅಂತ ನಮ್ ಬೀಗ್ರೆ. ನೀವು ಅವ್ರ ಜೊತೆಲಿದ್ದೀರಾ ಅಂದ್ರೆ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಯೋಚನೆ ಮಾಡ್ಬೇಡಿ ಆಯ್ತಾ? ನೀವು ಹುಷಾರಾಗಿರಿ. ನಾಳೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ನಾನು. ಸರಿ ಕಣವ. ಪಾರು, ಮಾತಾಡ್ತಿದ್ಯಾ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ